ಬ್ರೇಗೇಂದ್ರ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನು ಮುಂದುವರಿಸೋಣ. ತೇಜಸ್ವಿ ಪಟೇಲ್ರೆ, ಬಹಳ ಮುಖ್ಯವಾಗಿ ರೈತರ ವಿಚಾರಕ್ಕೆ ಬಂದಾಗ, ಕೃಷಿಯ ವಿಚಾರಕ್ಕೆ ಬಂದಾಗ, ಉದ್ಯೋಗ ಸೃಷ್ಟಿಯ ವಿಚಾರಕ್ಕೆ ಬಂದಾಗವೂ ಕೂಡ ಕೃಷಿ ಕ್ಷೇತ್ರ ಉದ್ಯೋಗ ಸೃಷ್ಟಿಯಲ್ಲಿಯೂ ಕೂಡ ಬಹಳ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಈ ನಿಟ್ಟಿನಲ್ಲಿ ಏನು ನಿರೀಕ್ಷೆಯನ್ನು ಇಟ್ಕೊಳ್ಬೇಕಿದೆ ಇವತ್ತು ಅಂತ ನೋಡಿ ಸರ್, ಮೊದಲು ತುಂಬ ನಿರೀಕ್ಷೆ ಇತ್ತು ಬಜೆಟ್ ಮೊದಲೇ. NDA ಸರ್ಕಾರ ಮೊದಲನೇ ಬಂದಂಥ ಸಂದರ್ಭದಲ್ಲಿ ಮತ್ತು 2022ಕ್ಕೆ ರೈತರ ಆದಾಯನ ದ್ವಿಗುಣಗೊಳಿಸ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ದರು. ಬಟ್ ಆ ಭರವಸೆ ಈಗಲೂ ಕೂಡ ಇನ್ನೂ ಈಡೇರಿಲ್ಲ. ಏನಾಗಿದೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಅಗ್ರಿಕಲ್ಚರಲ್ಲಿ ನಿರೀಕ್ಷೆ ನಿರಾಶೆ, ಬಯಕೆ ಬೇಸರ ಪಾರ್ಟ್ ಆಫ್ ಅಗ್ರಿಕಲ್ಚರ್ ಆಗೋಗ್ಬಿಟ್ಟಿದೆ. ಮತ್ತು ನೀವು ಹೇಳ್ತಾ ಇದ್ರಿ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ, ಖಂಡಿತ ಎಂಥ ವಿಚಿತ್ರ ಇದ್ದೀವಿ ಅಂದರೆ, ಒಂದು ಗೂಳೆ ಹೋಗೋದು ಮಾತಾಡ್ತೀವಿ ಗ್ರಾಮೀಣ ಪ್ರದೇಶದಿಂದ, ಇನ್ನೊಂದು ಕಡೆಗೆ ನಮಗೆ ಅಗ್ರಿಕಲ್ಚರ್ಗೆ ಲೇಬರ್ ಸಿಗಲ್ಲ ಅಂತ ಮಾತಾಡ್ತಾ ಇದ್ದೀವಿ. ಇದನ್ನು ಎರಡನ್ನು ಹೊಂದಿಸ್ಲಿಕ್ಕೆ ಏನು ಮಾಡಬೇಕು ಅನ್ನೋದು ಆಲೋಚನೆ ಮಾಡಬೇಕಿತ್ತು. ಯಾಕೆ ಅಗ್ರಿಕಲ್ಚರ್ನಿಂದ ಲೇಬರ್ ಹೊರಗೆ ಹೋಗ್ತಾ ಇದ್ದಾರೆ, ಏನು ಸಮಸ್ಯೆ ಇದೆ ಅಂತ. ಈ ಕರಪ್ಷನ್ಗಳ ಬಗ್ಗೆ ಸಾಕಷ್ಟು ಆಯೋಗಗಳನ್ನ ರಚಿಸಿದ್ದಾರೆ ಆ ತನಿಖೆಗೆ ಅಂತ. ಸುಮ್ಮನೆ ಸರ್ಕಾರ ಹಣ ಖರ್ಚು ಮಾಡುತ್ತೆ, ಅದ್ರ ರಿಪೋರ್ಟು ಬರುತ್ತೆ, ಏನು ಅದರಿಂದ ಏನು ಪರಿಹಾರ ಆಗೋದಿಲ್ಲ. ಒಂದು ಬಾರಿ ಆದರೂ ಈಗ ಅಗ್ರಿಕಲ್ಚರಿಂದ ಯಾಕೆ ಕೃಷಿ ಕಾರ್ಮಿಕರು ವಲಸೆ ಹೋಗ್ತಾ ಇದ್ದಾರೆ, ಇದನ್ನು ಅಧ್ಯಯನ ಮಾಡಬೇಕು, ಇದಕ್ಕೆ ಪರಿಹಾರ ಕಂಡ್ಕೋಬೇಕು ಅನ್ನೋಂಥ ಒಂದು ತಿಳುವಳಿಕೆ ಸರ್ಕಾರದ ಮಟ್ಟದಲ್ಲಿ ಬರಲಿ ಅಂತ ನಾನು ಆಶಿಸ್ತೀನಿ ಸರ್. ಆಮೇಲೆ ಬಜೆಟ್ ಅನ್ನೋದು ಕೂಡ ಈಗ ಒಂಥರ ಸಹಜ ಪ್ರಕ್ರಿಯೆ ಆಗೋಗ್ಬಿಟ್ಟಿದೆ. ಕೇವಲ ಸ್ಟ್ಯಾಟಿಸ್ಟಿಕ್ಸ್ ಆಗಬಾರ್ದು ಬಜೆಟು. ಮತ್ತು ಎಷ್ಟು ನಮ್ಮ ಸಮಸ್ಯೆನ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದು ನೋಡ್ತೀವಿ. ಮೊದಲು ನಮ್ಮ ಬೇಡಿಕೆಗಳಿದ್ದು ಈಗ ಇವರಿಗಾಗಲೇ 3ನೇ ಬಾರಿ ಸರ್ಕಾರದಲ್ಲಿ ಬರ್ತಾ ಇರೋದ್ರಿಂದ ನಮ್ಮ ಸಮಸ್ಯೆಗಳನ್ನ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು. ಜೊತೆಗೆ ಈಗ ನಮ್ಮ ಅಗ್ರಿಕಲ್ಚರಲ್ಲಿ ಈಗ ಇತ್ತೀಚಿನ ದಿನಗಳಲ್ಲಿ ನಮ್ಗೆ ಹೊಸ ಸಮಸ್ಯೆ ಏನಂದರೆ ಹವಾಮಾನ ವೈಪರೀತ್ಯ. ಹೌದು, ಮೊದಲು ಮಾನ್ಸೂನು ನಿಗದಿತ ಸಮಯದಲ್ಲಿ ಬರ್ತಾಯಿತ್ತು. ಈಗ ನಮಗೆ ಆ ಬಿತ್ತನೆ ಸಮಯದಲ್ಲಿ ಮಳೆ ಬರಲ್ಲ, ಕಟಾವು ಸಮಯದಲ್ಲಿ ಮಳೆ ಬರುತ್ತೆ. ಮಾನ್ಸೂನ್ ಬಂದು ಗೊತ್ತಾಗೋದಿಲ್ಲ, ಮಾನ್ಸೂನ್ ಶುರು ಆಗುತ್ತೆ. ಈಗ ಪ್ರಕೃತಿ ವಿಕೋಪ ಅನ್ನೋದು ಕೂಡ ಈಗ ನಮಗೆ ರೆಗ್ಯುಲರ್ ಪ್ರಕ್ರಿಯೆ ಆಗೋಗ್ಬಿಟ್ಟಿದೆ. ಹೌದು, ಈ ಎಲ್ಲದನ್ನು ಅಡ್ರೆಸ್ ಮಾಡ್ತಾರ ಈ ಸಲ ನಿರ್ಮಲಾ ಸೀತಾರಾಮನ್ ಅವರು. ಈ ಎಲ್ಲ ವಿಷಯಗಳು ಅವ್ರಿಗೆ ಅರ್ಥ ಆಗೈತೋ ಇಲ್ಲೋ ಅನ್ನೋದನ್ನು ನಾವು ಮೊದಲು ಗಮನಿಸ್ಬೇಕಿದೆ ಸರ್. ಎರಡನೇದಾಗಿ ಮೊದಲಿನಿಂದನೂ ನಾವು MSP ಬಗ್ಗೆ ಮಾತಾಡ್ತಾ ಇದ್ದೀವಿ. ಈಗಲೇ ಮಾತಾಡ್ತಾ ನೀವು ಅದು ಮಾತಾಡೋದೇ ಅದು ಎಷ್ಟು ಸೂಕ್ತ ಅನ್ನೋ ಮನಸ್ಥಿತಿಗೆ ಬಂದುಬಿಟ್ಟಿದ್ದೀವಿ. ಆ ದೃಷ್ಟಿಯಲ್ಲಿ ಈ ಬಜೆಟಲ್ಲಾದರೂ ಕೂಡ ನಮಗೊಂದು ಸ್ವಾಭಿಮಾನದ ಜೀವನ ಮಾಡೋಂಥ ಅವಕಾಶಗಳು ಏನಾದ್ರು ಸೃಷ್ಟಿಸ್ತಾರ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ತೇಜಸ್ವಿ ಪಟೇಲ್ ಅವರೇ, ಈಗ ಕೃಷಿಕರ ಆದಾಯವನ್ನು ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು ನಿಜ, ಆದರೆ ಅದು ಆಗಿಲ್ಲ. ಅದಕ್ಕಿರುವಂತಹ ಸವಾಲುಗಳು ಬೇರೆ ಸ್ವರೂಪದಲ್ಲಿ ಇದ್ದಾವೆ ಅನ್ನೋಂಥದ್ದು ಸರ್ಕಾರಕ್ಕೂ ಕೂಡ ಬಹುಶಃ ಒಂದು ಆಶಯವನ್ನು ಬಿತ್ತಿದಾಗ ಅದು ಗೊತ್ತಿಲ್ಲದಿದ್ರು ಕೂಡ ನಂತರ ಅದು ಅರ್ಥ ಆಗ್ತಾ ಹೋಗುತ್ತೆ, ವಾಸ್ತವದ ಅರಿವು ಆಗ್ತಾ ಹೋಗುತ್ತೆ. ಆದರೆ ಅದರ ಪರ್ಯಾಯವಾಗಿರುವಂತಹ ಒಂದಿಷ್ಟು ಲೈಕ್ ಹೈನುಗಾರಿಕೆಗೆ ಸಂಬಂಧಪಟ್ಟಂತೆ ಇರುವಂಥದ್ದು ಉತ್ತೇಜನ ಕೊಡುವಂಥದ್ದು ಇರ್ಬೋದು, ಅಥವಾ ಕುರಿ ಸಾಕಾಣಿಕೆ ಕೊಡ್ತಾ ಇರುವಂಥ ಸಬ್ಸಿಡಿಗಳಿರ್ಬೋದು. ಇಂಥವುಗಳು ಎಷ್ಟರ ಮಟ್ಟಿಗೆ ನಿಜಕ್ಕೂ ರೈತರಿಗೆ ತಲುಪುತ್ತೆ ಯೋಜನೆಗಳು? ಅಥವಾ ಈಗ ಇನ್ನೊಂದು ಯೋಜನೆ ಏನಂತಂದ್ರು, ಪಂಪ್ ಸೆಟ್ಗಳಿಗೆ ನೇರವಾಗಿ ಸಬ್ಸಿಡಿ ಕೊಡಿಸುವಂತಹ ಒಂದು ಯೋಜನೆ, ಸೋಲಾರ್ ಪಂಪ್ ಸೆಟ್ನ ಒಂದು ಯೋಜನೆ ತಂದರು. ಇವೆಲ್ಲ ನಿಜಕ್ಕೂ ಎಷ್ಟು ಮಟ್ಟಿಗೆ ತಲುಪ್ತಿದೆ ಅಂತೇಳಿ, ಆತನಿಗೆ ಅದರ ಬಗ್ಗೆ ಎಷ್ಟು ಮಟ್ಟಿಗೆ ಅರಿವಿದೆ ಅಂತೇಳಿ ಹಳ್ಳಿಯಲ್ಲಿ ಕೂತ್ಕೊಂಡಿರುವಂಥ ಒಬ್ಬ ರೈತನಿಗೆ? ಸರ್, ಇದಕ್ಕೂ ಮುನ್ನ ಮೇಡಮ್ ಒಬ್ರು ಹೇಳ್ತಾ ಇದ್ರು, ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲ ಉಚಿತ ಯೋಜನೆಗಳಿಂದ ಉದ್ಯೋಗ ಸಿಗ್ತಾ ಇಲ್ಲ. ನಾನು ನಮ್ಮ ಈ ನಗರ ಪ್ರದೇಶದವ್ರಿಗೆ ಮತ್ತು ಯಾರ್ಯಾರು ಈ ಥರ ಆಲೋಚನೆ ಮಾಡ್ತಾರೆ ಅವ್ರಿಗೊಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವು ಗ್ರಾಮೀಣ ಪ್ರದೇಶದಲ್ಲಿ ಕೊಡೋ ಅಂಥ ಅನುದಾನನ ಭಾಳ ಗಮನ ಇಟ್ಟು ನೋಡ್ತೀರಿ. ಆದರೆ 6ನೇ ವೇತನ ಆಯೋಗ, 7ನೇ ವೇತನ ಆಯೋಗ, 8ನೇ ವೇತನ ಆಯೋಗದ ಬಗ್ಗೆ ಕಿಂಚಿತ್ತೂ ತಲೆ ಕೆಡಿಸ್ಕೊಳೋದಿಲ್ಲ. ಇಲ್ಲಿ ಉದ್ಯೋಗ ಇಲ್ದಲೇ ಹೊರಗೆ ಹೋಗೋರು ಬೇರೆ, ಉದ್ಯೋಗ ಇದ್ದು ನಿರುದ್ಯೋಗಿಗಳಾಗಿರೋರು ಸಾಕಷ್ಟು ಜನ ಇದ್ದಾರೆ. ಉದ್ಯೋಗ ಇದ್ದು ನಿರುದ್ಯೋಗಿ ಆಗಿರೋರು ಸರ್ಕಾರಗಳಲ್ಲಿದ್ದಾರೆ. ಅವರಿಂದ ಜನರಿಗೆ ಎಷ್ಟು ತೊಂದರೆ ಆಗ್ತಾಯಿದೆ. ಈ ಒಂದೊಂದು ವೇತನ ಆಯೋಗ ಹೆಚ್ಚಿದಂಗೆ ಕೂಡ ಸರ್ಕಾರದ ಎಫಿಷಿಯನ್ಸಿ ಏನಾರು ಜಾಸ್ತಿ ಆಗಿದೆಯಾ ಅದನ್ನು ನೋಡಿ. ನೀವು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಕೊಡೋಂಥ ಉಚಿತ ಸ್ಕೀಮ್ಗಳ ಬಗ್ಗೆ ಎಷ್ಟು ಗಮನ ಕೊಡ್ತೀರೋ ಅದಕ್ಕಿಂತ ಹೆಚ್ಚಾಗಿ ವೇತನ ಆಯೋಗದ ಬಗ್ಗೆನೂ ನೀವು ಗಮನ ಕೊಡಿ, ಮತ್ತು ಸರ್ಕಾರದ ಕಾರ್ಯಕ್ರಮಗಳ ಬಗ್ಗೆನೂ ನೋಡಿ. ಸರಿಗೆ ತಾವು ಕೇಳಿದ್ರಿ, ಕುರಿ ಸಾಕಾಣಿಕೆ, ಹೈನುಗಾರಿಕೆ, ಸರ್ಕಾರದ ಯೋಜನೆಗಳು ನೇರವಾಗಿ ಹಣ ಕೊಡೋದಿಲ್ಲ, ಅವರು ಬ್ಯಾಂಕ್ಗಳನ್ನ ನಮಗೆ ಜೋಡಿಸ್ತಾರೆ. ಹೌದು, ಸರ್ಕಾರ ಕೊಡೋ ಭರವಸೆ ಏನಿದ್ರೆ ಚೆಕ್ ಕೊಟ್ಟಂಗೆ, ಕ್ಯಾಶ್ ಆಗಬೇಕಾಗಿರೋದು ಬ್ಯಾಂಕಲ್ಲಿ ನಮಗೆ ಸುಮಾರು ಕಂಡೀಷನ್ಸ್ಗಳಿದ್ದಾವೆ. ಸಿಬಿಲ್ ಸ್ಕೋರ್ ನೋಡ್ತಾರೆ ನಮಗೆ. ನೋಡಿ, ಒಂದು ವಿಶೇಷ ಏನಂದರೆ, ಬ್ಯಾಂಕ್ಗಳಲ್ಲಿ ನಾವು ಇತರೆ ಯಾವ್ದಾರು ಲೋನ್ ಕೇಳಿದ್ರೆ ಸಿಬಿಲ್ ಸ್ಕೋರ್ ಕೇಳ್ತಾರೆ, ಆದರೆ ಕ್ರಾಪ್ ಲೋನ್ ಕೇಳಿದರೆ ಸಿಬಿಲ್ ನೋಡಲ್ಲ. ಯಾಕೆ? ಕ್ರಾಪ್ ಲೋನ್ಗೆ ನಮಗೆ ಅಂತ ಕೊಟ್ಟರು ಕೂಡ ಅದು ಸೊಸೈಟಿ ಬೇಕು, ಆಹಾರ ಧಾನ್ಯಗಳು ಸೊಸೈಟಿ ಬೇಕಾಗಿರೋದ್ರಿಂದ ನಮಗೆ ಲೋನ್ ಕೊಡ್ತಾರೆ.
ಉಳಿದಂಥ ವಿಚಾರಗಳಿಗೆ ನಮಗೆ ಸಿಬಿಲ್ ಸ್ಕೋರ್ ನೋಡ್ತಾರೆ. ಮತ್ತು ನಮಗಿರೋದು ಕೂಡ ಬೇರೆಯವ್ರಿಗಿರಂಗೆ ನಮಗೂ 24 ಗಂಟೆನೇ ಇರೋದು, ರೈತರಿಗೂ ಕೂಡ 12 ಗಂಟೆ ಹಗಲು 12 ಗಂಟೆ ರಾತ್ರಿ. ನಾವು ಒಬ್ಬ ರೈತ ಹೈನುಗಾರಿಕೆ, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಕೃಷಿ ಎಲ್ಲದನ್ನೂ ಮಾಡ್ಲಿಕ್ಕೆ ಸಾಧ್ಯನಾ? ಸೊ ನಮ್ಮಲ್ಲಿ ನೀವು ಯಾರಿಗೆ ಜಮೀನಿದೆ, ಯಾರಿಗೆ ಜಮೀನಿಲ್ಲ, ಯಾರ್ಯಾರಿಗೆ ಆಸಕ್ತಿ ಇದೆ, ಈ ಆಸಕ್ತಿಗಳನ್ನ ಗಮನಿಸಿ ಲೋನ್ ಕೊಡೋಂಥ ವ್ಯವಸ್ಥೆ ಮಾಡಿದರೆ ಖಂಡಿತ ಈಗ ಭಾಳ ನೀವು ಕೇಳಿದ ಪ್ರಶ್ನೆ ತುಂಬ ಉತ್ತಮವಾದ್ದು. ಸಾಯಿಲ್ ಹೆಲ್ತ್ ಬಗ್ಗೆ ಭಾಳ ಮಾತಾಡ್ತೀವಿ ನಾವು. ಮಣ್ಣಿನ ಆರೋಗ್ಯ ನಾವು ಈಗ ಸುಧಾರಿಸ್ಬೇಕು, ಸಾವಯವ ಹಿಂಗೆಲ್ಲ ಹೆಚ್ಚಿಸ್ಬೇಕು ಅಂತ. ಕುರಿ ಸಾಕಾಣಿಕೆ, ಹೈನುಗಾರಿಕೆ ಈ ಥರದ ಯೋಜನೆಗಳಿಗೆ ಒತ್ತು ಕೊಟ್ಟರೆ ಖಂಡಿತ ಸಾಯಿಲ್ ಹೆಲ್ತು ಹೆಚ್ಚಾಗುತ್ತೆ. ನಮಗೆ ರಸಗೊಬ್ಬರಗಳಿಗೆ ಕೊಡೋಂಥ ಸಬ್ಸಿಡಿನ ನೀವು ಈ ಗೊಬ್ಬರಗಳಿಗೆ ಕೊಡಿ. ನೀವೇನು ರಸಗೊಬ್ಬರಗಳಿಗೆ ಸಬ್ಸಿಡಿ ಕೊಡ್ತೀರಿ, ರಸಗೊಬ್ಬರಗಳಿಗೆ ಕೊಡೋ ಸಬ್ಸಿಡಿಯಿಂದ ನೀವು ಅರ್ಬನ್ ಎಕಾನಮಿನ ಹೆಚ್ಚು ಮಾಡ್ತೀರಿ. ಇಂಥ ಗೊಬ್ಬರಗಳಿಗೆ ನೀವೇನಾದರೂ ಸಹಾಯಧನ, ಸಬ್ಸಿಡಿ ಇಲ್ಲ, ನಮಗೆ ಪ್ರೋತ್ಸಾಹಧನ ಕೊಡಿ. ನಮ್ಮ ಎಕ್ಸ್ಪರ್ಟ್ಸ್ ಬೇಜಾರಾಗಬಾರ್ದು. ಇಂಡಸ್ಟ್ರಿಯಲಿಸ್ಟ್ಗಳಿಗೆ ಕೊಡೋದನ್ನ ಪ್ರೋತ್ಸಾಹಧನ ಅಂತಾರೆ, ನಮಗೆ ಕೊಡೋದನ್ನ ಸಬ್ಸಿಡಿ ಅಂತಾರೆ. ನಮ್ಮನ್ನು ಸಹಾಯಧನ ಅಂತ ನೋಡ್ತಾರೆ. ನಮ್ಮನ್ನು ಆ್ಯಕ್ಚುಲಿ ನಮ್ಮನ್ನು ನೀವು ಪ್ರೋತ್ಸಾಹ ಅಂತ ನೋಡಬೇಕು. ನಾವು ರೈತ, ನಾನು, ನನ್ನ ಕುಟುಂಬ ಎಲ್ಲದನ್ನೂ ಒತ್ತಿಟ್ಟು ಕೃಷಿ ಮಾಡ್ತಾಯಿದ್ದೀವಿ ನಾವು ಇವತ್ತು. ನಮಗೆ ನೀವು ಪ್ರೋತ್ಸಾಹಧನ ಅಂತ ಕೊಡಬೇಕು. ನೀವು ಅಗ್ರಿಕಲ್ಚರ್ ಎಕಾನಮಿ ಅನ್ನೋದು ಏನಿದೆ ನನ್ನ ದೃಷ್ಟಿಯಲ್ಲಿ ಇದು ನಮ್ಮ ಎಲ್ಲ ಎಕಾನಮಿಗೂ ಫೌಂಡೇಶನ್. ರೈತರ ಹತ್ರ ಹಣ ಬಂದರೆ ನಿಮ್ಗೆ ಉಳಿದ ಉದ್ಯಮಗಳು ನಡೀಲಿಕ್ಕೆ ಸಾಧ್ಯ. ರೈತರ ಹತ್ರ, ಕೃಷಿ ಕೂಲಿ ಕಾರ್ಮಿಕರ ಹತ್ರ, ಯಾರು ಗ್ರಾಮೀಣ ಪ್ರದೇಶದಲ್ಲಿದ್ದಾರೆ. ಇನ್ನೊಂದು ಹೇಳ್ತೀನಿ, ನಮ್ಮ ಹತ್ರ ಎಷ್ಟೇ ಹಣ ಬಂದರೆ ನಾವು ತಕ್ಷಣ ಪಟೇಲ್, ಈಗ ಲೋಕಸಭೆಯಲ್ಲಿ ಕಲಾಪ ಆರಂಭ ಆಗ್ತಾ ಇದೆ. ಓಂ ಬಿರ್ಲಾ ಅವರು ಆಗಮಿಸಿದ್ದಾರೆ, ಲೋಕಸಭೆ ಸ್ಪೀಕರ್. बजट मंडने शुरुआता है। मुझे अपनी ओर से तथा सदन के मान्य सदस्यों की ओर से अंतर संसदीय संघ आईपीयू की प्रेसिडेंट और तंजानिया संयुक्त गणराज्य की नेशनल असेंबली के अध्यक्ष माननीय डॉक्टर तुलिया एक्सन का स्वागत करते हुए अत्यंत प्रसन्नता हो रही है। वे हमारी सम्मानित अतिथि के रूप में भारत की आधिकारिक यात्रा पर आई है। यह हमारे लिए खुशी की बात है कि डॉक्टर एक्सन बजट सत्र को देखने के लिए यहाँ उपस्थित है। माननीय डॉक्टर तुलिया एक्सन शुक्रवार दिनांक 19 जुलाई